ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸ, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ ಸಾಕ್ಷ್ಯ ಭಾಗ 8 ಇದನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ಆಶೀರ್ವಾದ ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಇದನ್ನು ಕೇಳುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಶಾಂತಿ ಸಮಾಧಾನದಿಂದ ಕೇಳುವಂತೆಯೂ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಸಹೋದರ ಸಹೋದರಿಯರೇ, ನಿಮಗೂ ನನ್ನ ನಮಸ್ಕಾರಗಳು. ಇವತ್ತಿನ ಭಾಗ ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳ ಕಾರ್ಯದಲ್ಲಿ 8ನೇ ಭಾಗವನ್ನು ನಾವು ತಿಳಿದುಕೊಳ್ಳೋರಾಗಿದ್ದೇವೆ. ಹಾಗೆ ನಾನು ದೇವರ ನಾಮದಲ್ಲಿ ನಿಮಗೂ ತಿಳಿಯಪಡಿಸುವನಾಗಿದ್ದೇನೆ. ಆದರೆ ಬಲಿಯರ್ಪಣೆಯ ವಿಷಯದಲ್ಲಿ, ಬಲಿಯರ್ಪಣೆಯಿಂದ ಆಗುವಂಥ ನಷ್ಟಗಳು ನಮ್ಮ ಜೀವಿತದಲ್ಲಿ, ಇದನ್ನು ಪ್ರಾಣಿ ಪಕ್ಷಿಗಳಿಂದ, ಬಲಿಯರ್ಪಣೆಗಳಿಂದ ನಮಗೆ ಯಾವುದೇ ರಕ್ಷಣೆ ಇಲ್ಲ ಎಂಬುದಾಗಿ ನಾವು ಹಿಂದೆ ತಿಳಿದುಕೊಂಡಿದ್ದೇವೆ. ಆದರೆ ಇವತ್ತು ಈ ಪ್ರಾಣಿ ಬಲಿಗಳಿಂದಾಗಿ ನಮಗೆ ಆಗುವಂಥ ನಷ್ಟಗಳು, ಅದರ ಕುರಿತು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿದಂಥ ವಿಷಯಗಳು. ಹಾಗೆ 1 ಕೊರಿಂಥಿಯರಿಗೆ 10ನೇ ಅಧ್ಯಾಯ 20ರಿಂದ 22 ನಾವು ಓದುವಾಗ, 1 ಕೊರಿಂಥಿಯರಿಗೆ 10ನೇ ಅಧ್ಯಾಯ 20ರಿಂದ 22, ಆದರೆ ಅನ್ಯರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ, ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಭಾಗಿಗಳಾಗಿರಬೇಕೆಂಬುದು ನನ್ನ ಇಷ್ಟವಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಯಾರಾದರೂ ಕೂಡ ಬಲಿಯನ್ನು ಅರ್ಪಿಸುವುದಾದರೆ ಅದು ದೆವ್ವಗಳಿಗೆ ಹೊರತು ದೇವರುಗಳಿಗೆ ಅಲ್ಲ. ಖಂಡಿತವಾಗಿಯೂ ದೇವರಿಗೆ ಯಾವುದೇ ಪ್ರಾಣಿ, ಪಕ್ಷಿ, ರಕ್ತ, ಹಣ್ಣು, ಹಂಪಲುಗಳು ಬೇಕಾಗಿಲ್ಲ. ಯಾವುದೇ ಬಲಿಗಳು ಬೇಕಾಗಿಲ್ಲ. ಯಾವುದೇ ಪ್ರಾಣಿಯ ರಕ್ತವೂ ಕೂಡ ಬೇಕಾಗಿಲ್ಲ. ಅದನ್ನು ಅರ್ಪಿಸುವುದು ದೆವ್ವಗಳಿಗೆ ಹೊರತು ದೇವರಿಗೆ ಅಲ್ಲ. ಹಾಗಿರುವಾಗ ನೀವು 2ರಲ್ಲಿಯೂ ಭಾಗಿಗಳಾಗಿರಬೇಕೆಂಬುದು ನನ್ನ ಇಷ್ಟವಲ್ಲ. ದೆವ್ವಗಳ ಸಹವಾಸವು ದೇವರ ಸಹವಾಸದಲ್ಲಿಯೂ ಇರಲಿಕ್ಕೆ ನಾವು ಸಾಧ್ಯವಾಗುವುದಿಲ್ಲ ಪ್ರಿಯರೇ. ಈಗ ಇಲ್ಲಿವರೆಗೆ ಅನೇಕ ವಿಷಯಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ನಮಗೆ ಸರ್ವ ಸೃಷ್ಟಿಕರ್ತನಾದಂಥ ದೇವರಿಂದಲೇ ನಮಗೆ ರಕ್ಷಣೆ ಹೊರತು ಈ ಪ್ರಾಣಿ ಬಲಿಗಳನ್ನು ತೆಗೆದುಕೊಳ್ಳುವಂಥ ಆ ಹೆಸರಿನ ದೇವರುಗಳಿಂದ ನಮಗೆ ರಕ್ಷಣೆಯೇ ಇಲ್ಲ. ಇದರಿಂದ ಬರುವಂಥದ್ದು ಅನೇಕ ಕಷ್ಟ, ಸಂಕಟ, ದುಃಖಗಳು ಮತ್ತು ನಷ್ಟಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಪೊಸ್ತಲನಾದ ಪೌಲರು ಹೇಳ್ತಾರೆ, ನೀವು ದೇವರೊಂದಿಗೇ ಭಾಗಿಗಳಾಗಿರಬೇಕು ಹೊರತು ದೆವ್ವಗಳೊಂದಿಗೆ ಭಾಗಿಗಳಾಗುವುದು ನನಗೆ ಇಷ್ಟವಿಲ್ಲ ಎಂಬುದಾಗಿ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ 1ರಲ್ಲಿಯೇ ಹೊರತು 2ರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ 1ರಲ್ಲಿಯೇ ಹೊರತು 2ರಲ್ಲಿಯೂ ಊಟ ಮಾಡಲಾರಿರಿ. ಕರ್ತನನ್ನು ರೇಗಿಸಬೇಕೆಂದಿದ್ದೇವೆಯೋ ಆತನಿಗಿಂತಲೂ ನಾವು ಬಲಿಷ್ಠರೇನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿಯೂ ದೇವರು ನಾವು ದೆವ್ವಗಳೊಂದಿಗೆ ಭಾಗಿಗಳಾಗಿ ನಾವು ಅವರ ಶುದ್ಧತೆಯಲ್ಲಿ ಪಾಲುಗಾರರಾಗಿರಬೇಕೆಂದು ಖಂಡಿತವಾಗಿಯೂ ದೇವರಿಗೆ ಇಷ್ಟವಿಲ್ಲ. ಹಾಗೆ ಮಾಡುವುದಾದರೆ ಅಂಥ ದೇವರಿಗೆ ನಮ್ಮ ಮೇಲೆ ಬೇಸರವಾಗುತ್ತದೆ ಎಂಬುದಾಗಿ ಅಪೊಸ್ತಲನಾದ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಆ ಬಲಿ ಅರ್ಪಿಸುವಂಥದ್ದು ದೆವ್ವಗಳಿಗೆ ಹೊರತು ದೇವರುಗಳಿಗೆ ಅಲ್ಲ ಎಂಬುದಾಗಿ. ಹಾಗೆ ನಮ್ಮ ಸಹೋದರ ಸಹೋದರಿ, ಇವತ್ತು ನನ್ನ ಜೀವಿತದಲ್ಲಿ ಕೂಡ ಹಿಂದೆ ನಡೆದಂಥ ಒಂದು ಘಟನೆಗಳನ್ನ ನಾನು ಹಿಂದೆ ನಿಮಗೆ ತಿಳಿಸಿದ್ದೇನೆ, ಈಗಲೂ ತಿಳಿಸಲು ಇಚ್ಛೆಪಡಿಸ್ತಾ ಇದ್ದೀನಿ. ಹಾಗೆ ಇವತ್ತು ಅನೇಕ ಕಡೆಗೆ ಇದನ್ನು ನಾವು ನೋಡುವಾಗ ದೇವರನ್ನು ತಿಳಿದುಕೊಂಡವರು ಅಥವಾ ದೇವರನ್ನು ತಿಳಿಯದವರು ಕೂಡ ಇದನ್ನು ತಿಳಿದುಕೊಳ್ಳಬೇಕಾದಂಥ ಒಂದು ವಿಷಯಗಳು. ಇವತ್ತು ದೇವರನ್ನು ತಿಳಿದುಕೊಂಡವರು ಕೂಡ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ದೇವರ ದರ್ಶನವಾದ ಮೇಲೆಯೂ
ಆಡು ಅಂದರೆ ಮೇಕೆ, ಕುರಿ, ಎತ್ತು, ಕೋಣ ಇವುಗಳನ್ನೆಲ್ಲ ವರ್ಷ ದೇವರಿಗೆ ಎಂಬುದಾಗಿ ಬಲಿ ಕೊಡುವವರಾಗಿದ್ದಾರೆ. ಈ ಬಲಿಗೆ ಬರುವಂಥ ಪ್ರಾಣಿಗಳು ಈಗ ಆಡಾಗಿರ್ಬೋದು, ಅಂದರೆ ಮೇಕೆ ಆಗಿರ್ಬೋದು, ಕುರಿ ಆಗಿರ್ಬೋದು, ಎತ್ತಾಗಿರ್ಬೋದು, ಕೋಣ ಆಗಿರ್ಬೋದು. ಅನೇಕ ಕಡೆ ಇವತ್ತು ನಾವು ನೋಡುವಾಗ ಕ್ರೈಸ್ತರು ಅಂತ ಹೇಳಿಕೊಂಡವರು, ದೇವರನ್ನು ಅರಿತವರು, ದೇವರಿಂದ ರಕ್ಷಣೆ ಹೊಂದಿದವರು, ದೀಕ್ಷಾಸ್ಥಾನವನ್ನು ಪಡೆದುಕೊಂಡವರು, ನಾನು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಳುತ್ತೇನೆಂಬುದಾಗಿ ಹೇಳಿಕೊಳ್ಳವರು ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ದೇವರೊಂದಿಗೆಲ್ಲ ದೆವ್ವಗಳೊಂದಿಗೂ ಕೂಡ ಭಾಗಿಯಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದರಿಂದ ಬರುವಂಥ ಕಷ್ಟ, ಸಂಕಟ, ದುಃಖಗಳು ಅನೇಕ. ಅದಕ್ಕೆ ಅಪೊಸ್ತಲ ಪೌಲರು ಹೇಳಿದರು, ನೀವು ಎರಡರಲ್ಲಿಯೂ ಭಾಗಿಗಳಾಗಿರಬೇಕೆಂಬುದಾಗಿ ನನ್ನ ಇಷ್ಟವಲ್ಲ. ಈ ಎರಡರೊಂದಿಗೂ ನಿಮಗೆ ಜೀವಿಸೋಕ್ಕೆ ಆಗುವುದಿಲ್ಲ. ಹಾಗೆ ಮಾಡಿದರೆ ಅಂಥವರ ಮೇಲೆ ದೇವರಿಗೆ ಬೇಸರವಾಗುತ್ತದೆ, ದೇವರ ಕೋಪಕ್ಕೆ ನಾವು ಗುರಿಯಾಗ್ತೇವೆ ಎಂಬುದಾಗಿ. ಈಗ ಇದನ್ನು ನಾವು ತಿಳಿದುಕೊಳ್ಳೋಣ. ಆಡು, ಕುರಿ, ಎತ್ತು, ಕೋಣಗಳನ್ನು ಇವತ್ತು ಬಲಿ ಕೊಡಬೇಕಾದರೆ ಇವುಗಳಿಗೆ ಆಗುವ ಖರ್ಚುಗಳು ಎಷ್ಟು? ಇವತ್ತು ಆಡು, ಕುರಿ, ಎತ್ತು, ಕೋಣಕ್ಕೆ ಎಷ್ಟೆಷ್ಟು ಇವತ್ತು ನಾವು ಹಣ ಕೊಡಬೇಕಾಗ್ತದೆ ಅಂತ ಪ್ರತಿಯೊಬ್ಬರಿಗೆ ನಮಗೆ ಗೊತ್ತಾಗಿರುವಂಥ ವಿಷಯಗಳು. ಆದರೆ ಇದಕ್ಕೆ ಹಣ ಇದೆಯೋ? ಆ ಸಮಯ ಬಂದಾಗ ಬಡ್ಡಿಗೆ ಸಾಲ ಮಾಡಿ ಈ ಬಲಿಗಳನ್ನು ನೆರವೇರಿಸುವವರಾಗಿದ್ದಾರೆ. ಬಡ್ಡಿಗೆ ಸಾಲ, ಕಡೆಗೆ ಆ ಬಡ್ಡಿಯ ಸಾಲವನ್ನು ಮುಗಿಸಬೇಕಾದರೆ ಊರನ್ನು ಬಿಟ್ಟು, ಜಿಲ್ಲೆಯನ್ನು ಬಿಟ್ಟು, ಎಲ್ಲೆಲ್ಲಿಯೋ ಹೋಗಿ ಅಥವಾ ನಮ್ಮ ರಾಜ್ಯವನ್ನೇ ಬಿಟ್ಟು ಎಲ್ಲೆಲ್ಲಿಯೋ ಹೋಗಿ ಈ ಬಲಿ ಕೊಟ್ಟ ಪ್ರಾಣಿಗಳ ಈ ಖರ್ಚಿಗೆ ಬಡ್ಡಿಗೆ ಸಾಲ ತೆಗೆದುಕೊಂಡನ್ನು ತೀರಿಸುವುದಕ್ಕಾಗಿ ಹೋಗಿ ಅಲ್ಲಿ ಬೆವರು ಸುರಿಸಿ ದುಡಿದು ತಂದು ಈ ಹಣ ತಗೊಂಡವರಿಗೆ ಬಡ್ಡಿ ಮತ್ತು ಅಸಲು ಕೊಡಬೇಕಾಗಿದೆ. ಅಪ್ಪ, ಇಂಥ ಕಷ್ಟಗಳೆಂಬುದನ್ನು ನಾವು ಯೋಚಿಸಿ ನೋಡುವ. ಆದರೆ ಆ ದೇವರಿಂದ ಇವತ್ತು ನಮಗೆ ರಕ್ಷಣೆ ಇದೆಯೋ? ರಕ್ಷಣೆ ಸಿಕ್ಕಿದೆಯೋ ನಮಗೆ? ಖಂಡಿತವಾಗಿಯೂ ಇಲ್ಲ. ಈ ಬಲಿಗಳಿಂದಾಗಿ, ಈ ಬಡ್ಡಿಗಳಿಂದಾಗಿ, ಈ ಸಾಲಗಳಿಂದಾಗಿ ಇವತ್ತು ಒಂದೊಂದು ಕುಟುಂಬವು ಸರ್ವನಾಶಕ್ಕೆ ಕಾರಣವಾಗಿದೆ. ಹಾಕಲಿಕ್ಕೆ ಸರಿಯಾದ ಒಂದು ಬಟ್ಟೆ ಇಲ್ಲ, ಶರೀರಕ್ಕೆ ಒಂದು ಅನಾರೋಗ್ಯ ಬಂದರೆ ಆಸ್ಪತ್ರೆಗೆ ಹೋಗಲಿಕ್ಕೆ ಅದಕ್ಕೂ ನಮ್ಮ ಹತ್ರ ಇವತ್ತು ಹಣ ಇಲ್ಲ. ಮಕ್ಕಳಿಗೆ ಸರಿಯಾದ ಒಂದು ವಿದ್ಯಾಭ್ಯಾಸ ಇಲ್ಲ, ಮಕ್ಕಳಿಗೆ ಸರಿಯಾದ ಒಂದು ಬಟ್ಟೆ ಇಲ್ಲ. ಅದು ಮಾತ್ರವಲ್ಲ, ಇರುವಂಥ ಸಣ್ಣ ಮನೆ, ಆಸ್ತಿ ಪಾಸ್ತಿಯನ್ನು ಕೂಡ ಸಾಲ ತಗೊಂಡವರಿಗೆ ಬಡ್ಡಿಗಾಗಿ, ಅಸಲಿಗಾಗಿ ಅದನ್ನು ಮಾರೋರು ಕೂಡ ಆಗಿದ್ದಾರೆ. ಹೀಗಿರುವಾಗ ಇವತ್ತು ಈ ಬಲಿಗಳಿಂದಾಗಿ ಇವತ್ತು ನಮಗೆ ಅನೇಕ ಕಷ್ಟ, ಸಂಕಟ, ದುಃಖಗಳು, ಇವತ್ತು ನಷ್ಟಗಳು ಬಂದು ಒದಗಿ ಹೋಗಿದ್ದಾವೆ. ಹೀಗೆ ಇದು ಅನೇಕ ವಿಷಯಗಳನ್ನ ನಮ್ಮ ಕರ್ನಾಟಕದ ನಾನಾ ಕಡೆ ಭಾಗಗಳಲ್ಲಿ ಕೂಡ ನಾನಿದು ನೋಡಿದಂಥ ವಿಷಯವಾಗಿದೆ ನನ್ನ ಸಹೋದರ ಸಹೋದರಿಯರೇ. ಆದರೆ ಬಡ್ಡಿಗೆ ಸಾಲ ತೆಗೆದು ದೇವರು ಮಾಡುವುದೆಂದು ಪ್ರಾಣಿಗಳನ್ನ ತೆಗೆದುಕೊಂಡು ಬಂದು ಕಡಿದು ಅವರಿಗೆ ಬೇಕಾದವರು ಎಲ್ಲವರನ್ನ ಬರಮಾಡಿ ಚೆನ್ನಾಗಿ ಕುಡಿದು ತಿನ್ನಿಸಿ ಅವರನ್ನು ಕಳಿಸುವರಾಗಿದ್ದಾರೆ. ಇದು ಒಂದು 2 ದಿವಸ ಅಥವಾ 3 ದಿವಸ ಅಥವಾ 1 ವಾರನೋ ಅಥವಾ ಜಾಸ್ತಿ ಅಂದರೆ 1 ತಿಂಗಳು ನಮಗೆ ಸಂತೋಷವನ್ನು ತರಬಹುದು. ಆಮೇಲೆ ಸಾಲ ಮಾಡಿದವರು ಮನೆ ಬಾಗಿಲಿಗೆ ಬರ್ತಾರೆ, ನನ್ನ ಬಡ್ಡಿ ಕೊಡಪ್ಪ, ದುಡ್ಡು ಕೊಡಪ್ಪ ಎಂಬುದಾಗಿ. ಆಗ ಗಂಡ ಹೆಂಡತಿ ಜಗಳ ಅಥವಾ ಇವರ ಕಣ್ಣೀರು ಎಲ್ಲೆಲ್ಲಿಗೋ ಹೋಗಿ ಆಗಲೇ ಹೇಳಿಗೆ ಅಲ್ಲಿ ಬೆವರು ಸುರಿಸಿ ದುಡಿದು ತಂದು ಈ ಬಡ್ಡಿ ಮತ್ತು ಸಾಲ ಕೊಡಬೇಕಾಗಿದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಹಾಗಿರುವುದರಿಂದ ಈ ಪ್ರಾಣಿ ಬಲಿಗಳಿಂದ ಆಗುವಂಥ ನಷ್ಟಗಳು ನಮಗೆ ಸರ್ವನಾಶ ಪ್ರಾಣಿ ಬಲಿಗಳಿಂದಾಗಿ. ಅದು ಮಾತ್ರವಲ್ಲ, ಇನ್ನು ಅನೇಕರು ಮಕ್ಕಳು ಹುಟ್ಟಿದಾಗ ಅವರ ಕೂದಲನ್ನು ಕತ್ತರಿಸುವುದಕ್ಕೆ ಅದಕ್ಕೂ ಕೂಡ ಈ ಆಡು ಅಂದರೆ ಮೇಕೆ, ಕುರಿಗಳನ್ನು ತಗೊಬಂದು ಅದು ದೇವರುಗಳಂತೇಳಿ ಬಲಿ ಕೊಟ್ಟು ಎಲ್ಲವರನ್ನು ಕರೆಸಿ ಅಲ್ಲಿ ಕೂಡ ಚೆನ್ನಾಗಿ ಅವರಿಗೆ ಕುಡಿಸಿ ತಿನ್ನಿಸಿ ಲಕ್ಷ ಖರ್ಚು ಮಾಡೋರಾಗಿದ್ದಾರೆ. ಅದು ಕೈಯಲ್ಲಿ ಇದ್ದವರಾದರೂ ಪರವಿಲ್ಲ, ಇಲ್ಲದವರು ಇದಕ್ಕೂ ಕೂಡ ಸಾಲ ಮಾಡ್ತಾರೆ. ಹೀಗಿರುವಾಗ ಅಂಥ ಮಕ್ಕಳಿಗೆ ಏನಾದರೂ ಅನಾರೋಗ್ಯ ಬಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾ ಬೇಡವಾ? ಅಂಥ ಕಾಯಿಲೆಗಳು ಗುಣವಾಗುವುದೆಲ್ಲಿ?
ಆಸ್ಪತ್ರೆಯಲ್ಲಿ. ಹಾಗಿರುವುದರಿಂದ ಈ ಮಕ್ಕಳ ಒಂದು ಕೂದಲು ಕತ್ತರಿಸುವುದಕ್ಕೂ ಕೂಡ ಇಷ್ಟೊಂದು ದುಡ್ಡುಗಳನ್ನು ವೆಚ್ಚ ಮಾಡಬೇಕೇ? ಆ ಪ್ರಾಣಿಯ ಪ್ರಾಣವನ್ನು ಹಾಳು ಮಾಡಬೇಕೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿಯ ಗರ್ಭಕ್ಕೆ ಆ ಮಗುವನ್ನು ಹಾಕಿದವರು ದೇವರು, ಬೆಳೆಸಿದವರು ದೇವರು, ತಾಯಿಯ ಹೊಟ್ಟೆಯಿಂದ ಭೂಮಿಗೆ ತಂದವರು ದೇವರಾಗಿದ್ದಾರೆ. ಅದನ್ನು ಮುಂದೆ ಬದುಕಿಸುವವರು ದೇವರಾಗಿದ್ದಾರೆ. ಖಂಡಿತ ಹೀಗಿರುವುದರಿಂದ ಈ ಅನೇಕ ದುಷ್ಟ ಶಕ್ತಿಗಳಿಗೆ, ಈ ದೆವ್ವಗಳಿಗೆ ಹೆಸರು ಹೇಳಿಕೊಂಡು ಇವುಗಳಿಗೆ ಬಲಿಯರ್ಪಣೆ ಮಾಡಬೇಕೇ? ಈ ಹಣವನ್ನು ಖರ್ಚು ಮಾಡಬೇಕೇ? ಅಥವಾ ಸಾಲ ಮಾಡಬೇಕೇ? ಅದನ್ನು ಮುಂದೆ ತೀರಿಸಲು ಕಷ್ಟಪಡಬೇಕೇ? ಕಡೆಗೆ ಬರುವುದು ಈ ಪ್ರಾಣಿ ಬಲಿಗಳಿಂದಾಗಿ ಗಂಡ ಹೆಂಡತಿಯರೊಳಗೆ ಜಗಳ, ಅಲ್ಲಿ ಕೂಡ ಕುಟುಂಬದಲ್ಲಿ ಕಲಹ. ಹೀಗಿರುವುದರಿಂದ ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಬಲಿಯರ್ಪಣೆಯನ್ನು ಬಿಟ್ಟು ಬಿಡಿರಿ. ದೇವರಿಗೆ ಬಲಿಯರ್ಪಣೆಯೇ ಬೇಡ. 1 ಸಮುವೇಲ 15ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ದೇವರು ವಿಧೇಯತ್ವಕ್ಕೆ ಮೆಚ್ಚುವವನೇ ಹೊರತು ಯಾವುದೇ ಹೋಮ ಯಜ್ಞಗಳಿಗೆ ಮೆಚ್ಚುವವನಲ್ಲ ಎಂಬುದಾಗಿ. ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಅರಿತುಕೊಂಡು ಆ ದೇವರು ಏನು ಹೇಳಿದ್ದಾರೆ, ದೇವರಿಗೆ ಯಾವುದು ಬೇಕಾಗಿದೆ ಎಂಬುದನ್ನು ತಿಳಿದುಕೊಂಡು ಮುಂದೆ ನಾವು ಸಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನನ್ನ ಜೀವಿತದಲ್ಲಿ ಬಂದಂತಾದ ಕಷ್ಟ, ಸಂಕಟ, ದುಃಖಗಳಿಗೆ ನಾನು ಕೂಡ ಈ ಬಲಿ ಕೊಟ್ಟವನೇ. ಇದಕ್ಕೂ ಕೂಡ ಅನೇಕ ಹಣಗಳನ್ನು ವೆಚ್ಚ ಮಾಡಿದವನೇ, ಎಲ್ಲೆಲ್ಲಿಗೆ ಹೋದವನೇ. ಆಮೇಲೆ ದೇವರ ದರ್ಶನವಾದ ಮೇಲೆ ಇದೆಲ್ಲ ಬೇಕಾಗಿಲ್ಲ, ನಾವು ಮಾಡುತ್ತಿರುವುದು ಈ ದುಷ್ಟ ಒಂದು ಶಕ್ತಿಗಳ ಕಾರ್ಯ, ಅಲ್ಲಿ ದೇವರು ಇಲ್ಲ, ಅಲ್ಲಿರೋದು ದೆವ್ವ. ಇದರಿಂದಾಗಿ ನಾವು ಸರ್ವ ನಾಶವಾಗ್ತವೆಂಬುದಾಗಿ ಉಪದೇಶಕರ ಮುಖಾಂತರ ವಿಷಯಗಳನ್ನ ತಿಳಿದುಕೊಂಡು ಆಮೇಲೆ ಸತ್ಯ ವೇದವನ್ನು ಓದಿಕೊಂಡು ತಿಳಿದವನಾದ ಮೇಲೆ ಆವಾಗ ನನಗೆ ಸರಿಯಾದ ಜ್ಞಾನ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುದರಿಂದ ಇವತ್ತು ಅನೇಕರು ಈ ಬಲಿಗಳಿಂದಾಗಿ ಅನೇಕರ ಮಾತುಗಳನ್ನು ಕೇಳಿಕೊಂಡು ಇವತ್ತು ಅನೇಕ ದುಡ್ಡುಗಳನ್ನು ನಷ್ಟ ಮಾಡಿಕೊಳ್ಳವರಾಗಿದ್ದಾರೆ. ದಯವಿಟ್ಟು ಈ ಪ್ರಾಣಿ ಬಲಿಗಳಿಂದ ದೂರವಿರುವುದು ಒಳ್ಳೆಯದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರವಲ್ಲ, ಹಣದ ವಿಚಾರದಲ್ಲಿ ನಮಗಿರುವಂಥ ಸ್ವಲ್ಪ ಆಸ್ತಿಪಾಸ್ತಿ ಮನೆಯನ್ನು ಕೂಡ ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಬರುತ್ತದೆ. ದೇವರು ಇದ್ಯಾವುದನ್ನು ಕೂಡ ಕೇಳೋನಲ್ಲ. ನನ್ನ ಸಹೋದರ ಸಹೋದರಿಯರೇ, ಇದು ಇತರರು ಮಾತ್ರವಲ್ಲ, ಇದರಲ್ಲಿ ಕೂಡ ನಾವು ಕ್ರೈಸ್ತರು, ನಾವು ದೇವರ ಮಕ್ಕಳು ಎಂದು ಹೇಳಿಕೊಂಡು ಕೂಡ ಇವತ್ತು ಅನೇಕರು ಈ ಒಂದು ಪ್ರಾಣಿ ಬಲಿಗಳೊಂದಿಗೆ, ಈ ದೆವ್ವಗಳೊಂದಿಗೆ ಒಂದಾಗುವವರಾಗಿದ್ದಾರೆ. ಭಾನುವಾರ ಮಾತ್ರ ಬಹಳ ಚೆನ್ನಾಗಿ ನಾನು ಸಭೆಗೆ ಹೋಗಬೇಕು, ನಾನು ಚರ್ಚಿಗೆ ಹೋಗಬೇಕು ಅಂತೇಳಿ ಬಂದು ಕೈ ಚಪ್ಪಾಳೆ ತಟ್ಟೋರಾಗಿದ್ದಾರೆ, ಹಾಡು ಹಾಡೋರಾಗಿದ್ದಾರೆ. ಪ್ರತಿ ತಿಂಗಳು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಳೋರಾಗಿದ್ದಾರೆ. ಆದರೆ ಇವರ ಜೀವಿತ ವರ್ಷಕ್ಕೊಂದ್ಸಲವನ್ನು ಹೀಗೆ ನೋಡುವಾಗ ಅಥವಾ ಅವರ ಕುಟುಂಬ ಸಂಸಾರದಲ್ಲಿ ದೆವ್ವಗಳ ಕಾರ್ಯಗಳು ನಡೆದಾಗ ಅದರಲ್ಲಿ ಕೂಡ ಭಾಗಿಗಳಾಗುವುದನ್ನು ನಾವು ಕಾಣುತ್ತೇವೆ. ಅದಕ್ಕೆ ಅಪೊಸ್ತಲನಾದ ಪೌಲರು ಹೇಳ್ತಾರೆ, ದೇವರನ್ನು ರೇಗಿಸಬೇಕೆಂದಿದ್ದೀರೋ ಎಂಬುದಾಗಿ. ಹೀಗೆ ಮಾಡುವುದಾದರೆ ಖಂಡಿತವಾಗಿ ನಮ್ಮ ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ ನಮಗೆ ಬಿಡುಗಡೆಯಾಗಲು ಸಾಧ್ಯವಿಲ್ಲ. ದೇವರಿಂದ ನಮಗೆ ರಕ್ಷಣೆ ಸಿಗುವುದಿಲ್ಲ. ಬದಲಾಗಿ ದೇವರ ಕೋಪವು ನಮ್ಮ ಮೇಲೆ ಎರಗುತ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಯಾರಾದರೂ ಕ್ರೈಸ್ತರಲ್ಲಂತ ಹೇಳಿಕೊಳ್ಳುವವರು ಕೂಡ ಖಂಡಿತವಾಗಿ ಈ ಬಲಿ ಅರ್ಪಣೆಯಿಂದ ಹೊರಬರುವುದು ಬಹಳ ಉತ್ತಮ. ನಮ್ಮ ದೇವರು ಯಾರಾಗಿದ್ದಾನೆಂದರೆ ಸರ್ವವನ್ನು 6 ದಿವಸದಲ್ಲಿ ಸೃಷ್ಟಿ ಮಾಡಿದಂತಹ ದೇವರಾಗಿದ್ದಾನೆ. ನೋಡಿ, ಮೇಲೆ ಆಕಾಶ, ಸೂರ್ಯ, ಚಂದ್ರಗಳನ್ನು ಇಟ್ಟಿದ್ದಾನೆ. ಅದಕ್ಕೆ ಯಾವುದೇ ಆಧಾರವಿಲ್ಲ. ಮಂಜುಗೆಡ್ಡೆಯನ್ನು ಗಾಳಿಯ ಮೂಲಕ ತೆಗೆದುಕೊಂಡು ಬಂದು ಎಲ್ಲಿಗೆ ಸುರಿಯಬೇಕೋ ಅಲ್ಲಿಗೆ ಮಳೆಯನ್ನು ಸುರಿಸ ಮಾಡೋವನಾಗಿದ್ದಾನೆ. ಹಗಲು ರಾತ್ರಿ ಮಾಡೋನು ಕೂಡ ಆಗಿದ್ದಾನೆ. ಭೂಮಿಯ ಮೇಲೆ ಇರುವುದು ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು, ಭೂಮಿಯ ಒಳಗೆ ಕೂಡ ಇರುವಂಥದ್ದು ಸರ್ವ ಸೃಷ್ಟಿಕರ್ತನಾದಂಥ ದೇವರು. ಇದನ್ನು ನಾವು ದೇವರ ಸೃಷ್ಟಿಯ ನಿಯಮದಲ್ಲಿ
ಸ್ಪಷ್ಟವಾಗಿ ಕಾಣುತ್ತದೆ. ಮನುಷ್ಯರ ಮೇಲೆ ಪ್ರೀತಿ ಇಟ್ಟು ಆ ದೇವರ ಆತ್ಮಸ್ವರೂಪನಾಗಿದ್ದಾನೆ. ಆ ದೇವರಿಗೆ ಯಾವುದೇ ಪ್ರಾಣಿ ಪಕ್ಷಿ ರಕ್ತ ಬೇಕಾಗಿಲ್ಲ, ಬಲಿ ಬೇಕಾಗಿಲ್ಲ. ಇದು ದೆವ್ವಗಳಿಗೆ ಆಗಿದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಇದಂತರಲ್ಲಿ ಯಾರಾದರೂ ಭಾಗಿಯಾಗಿ ನಷ್ಟವನ್ನು ಅನೇಕ ಪಟ್ಟುಕೊಂಡು ನಮ್ಮ ಇಡೀ ನಮ್ಮ ಸಂಸಾರವೆಂದರೆ ನಾವು ಗಂಡ ಹೆಂಡತಿ ಮಕ್ಕಳ ಜೀವಿತವನ್ನು ನಾವು ಬಹಳ ಕಡೆಗಣಿಸುವವರಾಗಿದ್ದೇವೆ, ಕಷ್ಟ ಸಂಕಟಗಳನ್ನು ಅನುಭವಿಸುವವರಾಗಿದ್ದೇವೆ. ಹೀಗಿರುವುದರಿಂದ ಈ ಪ್ರಾಣಿ ಬಲಿಗಳಿಂದ ನಾವು ದೂರ ಇರುವುದು ತುಂಬ ಒಳ್ಳೆಯದು. ಆದ್ದರಿಂದ ದೇವರನ್ನು ಅರಿತುಕೊಂಡು ಮುಂದೆ ದೇವರ ಆಶೀರ್ವಾದದಿಂದ ನಾವು ಜೀವಿಸುವವರಾಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಇವತ್ತಿನ ಈ ಭಾಗದಲ್ಲಿ ಬಲಿ ಅರ್ಪಣೆಯಿಂದ ಆಗುವಂಥ ಅನಾಹುತಗಳು, ಇದು ಯಾರಿಗೆ ಬಲಿ ಅರ್ಪಣೆ ಹಾಗೂ ನಮಗೆ ಆಗುವಂಥ ನಷ್ಟಗಳು, ಇದರಿಂದ ಯಾವ ರೀತಿ ನಾವು ತೊಂದರೆಗೆ ಈಡಾಗುತ್ತೆ ಎಂಬುದಾಗಿ ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಕರುಣೆ ಯಾವಾಗಲೂ ಅವರ ಮೇಲೆ ಇರಲಿ. ನಿಮ್ಮ ಪ್ರೀತಿಯಲ್ಲೇ ನಡೆಯುವಂತೆ ಅವರನ್ನು ಕೂಡ ಆಶೀರ್ವದಿಸಿರಿ, ಕ್ಷಮಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.